ಮತ್ತೊಂದು ಪ್ರಶ್ನೆ ಪತ್ರಿಕೆ ಲೀಕ್. ಮಹಾರಾಷ್ಟ್ರದ ಟಿಇಟಿ ಎಂಬ ಶಿಕ್ಷಕರ ಅರ್ಹತಾ ಪರೀಕ್ಷೆ ರದ್ದು. ಹೌದು, ದೇಶದಲ್ಲಿ ಪರೀಕ್ಷಾ ಅಕ್ರಮಗಳ ಸರಣಿ ಮುಂದುವರೆದಿದ್ದು, ಈ ಬಾರಿ ಮಹಾರಾಷ್ಟ್ರದ ಶಿಕ್ಷಕರ ಅರ್ಹತಾ ಪರೀಕ್ಷೆ ದೊಡ್ಡ ಹಗರಣಕ್ಕೆ ಸಾಕ್ಷಿಯಾಗಿದೆ. ಜೂನ್ 28ರ ಭಾನುವಾರ ನಡೆಯಬೇಕಾಗಿದ್ದಂತಹ ಪರೀಕ್ಷೆಗೆ ಕೇವಲ 24 ಗಂಟೆ ಮುಂಚೆ ಅಂದ್ರೆ ಜೂನ್ 27ರ ಶನಿವಾರ ಮುಂಜಾನೆ ಥಾಣೆ ಜಿಲ್ಲೆಯ ಚಿವಂಡಿಯಲ್ಲಿ ಪೊಲೀಸರು ಹೋಟೆಲ್ ಒಂದರ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಿದಾಗ ಈ ಭಾರಿ ಲೀಕೇಜ್ ಜಾಲ ಪತ್ತೆಯಾಗಿದೆ. ಇದರ ಪರಿಣಾಮವಾಗಿ 4.5 ಲಕ್ಷ ಅಭ್ಯರ್ಥಿಗಳು ಬರೆಯಬೇಕಿದ್ದಂಥ ಪರೀಕ್ಷೆ ರದ್ದಾಗಿದೆ. ಅಲ್ಲಿ ಸಿಕ್ಕಿ ಬಿದ್ದಿದ್ದು ದೆಹಲಿ, ಬಿಹಾರ್ ಮತ್ತು ಹರಿಯಾಣ ಮೂಲದ ಮೂವರು ಕಿಲಾಡಿಗಳು ಮಾತ್ರ. ಪೊಲೀಸರಿಗೆ ಭಾರಿ ಶಾಕ್ ಕಾದಿತ್ತು. ಯಾಕಂದ್ರೆ ಆರೋಪಿಗಳ ಬಳಿ ಪರೀಕ್ಷೆಯ ಅಸಲಿ ಪ್ರಶ್ನೆ ಪತ್ರಿಕೆಯ 4 ಸೆಟ್ಗಳೇ ಸಿಕ್ಕಿತ್ತು. ಸುಮಾರು 4 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಂದ ಒಟ್ಟು 1.5 ಕೋಟಿ ರೂಪಾಯಿ ವಸೂಲಿ ಮಾಡಲು ಈ ಜಾಲ ಪ್ಲಾನ್ ಮಾಡಿತ್ತು. ಹಗರಣದ ಗಂಭೀರತೆ ಅರಿತಂತಹ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ತಕ್ಷಣವೇ ಪರೀಕ್ಷೆಯನ್ನ ಮುಂದೂಡಿದ್ದಾರೆ. ಅಷ್ಟೇ ಅಲ್ಲ, ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡಿದ್ದಾರೆ. ಆರೋಪಿಗಳ ಮೇಲೆ ಕಠಿಣ ಮೋಖಾ ಕಾಯ್ದೆ ಹಾಕಲು ಸರ್ಕಾರ ಯೋಚನೆಯನ್ನ ನಡೆಸ್ತಾ ಇದೆ. ನಿರಂತರ ಪೇಪರ್ ಲೀಕ್ ಆಗ್ತಾ ಇರುವಂತಹ ಈ ವ್ಯವಸ್ಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.